ಕೆರೆ ಒತ್ತುವರಿ ತೆರವುಗೊಳಿಸಿ ಕೆರೆಗಳನ್ನು ಬಳಕೆದಾರರ ಮೂಲಕ ಅಭಿವೃದ್ಧಿಗೆ ಮುಂದಾಗಬೇಕೆಂದು ಕೆರೆ ಬಳಕೆದಾರರ ಸಂಘದ ಒಕ್ಕೂಟದ ರಾಜ್ಯ ಕಾರ್ಯದರ್ಶಿ ಎಸ್.ಬಿ. ಪಾಟೀಲ್ ಒತ್ತಾಯಿಸಿದರು. ಅವರಿಂದು ಮಾಧ್ಯಮ ಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಸಚಿವರಾಗಿರುವ ಎನ್.ಎಸ್. ಬೋಸರಾಜ್ ಇವರು ಈಗಾಗಲೇ 2 ಸಭೆಗಳನ್ನು ನಡೆಸಿ ಕೆರೆಗಳನ್ನು ಬಳಕೆದಾರರ ಸಂಘಗಳ ಮೂಲಕವೇ ಅಭಿವೃದ್ಧಿಗೆ ಕ್ರಿಯಾ ಯೋಜನೆ ರೂಪಿಸಲು ಸೂಚಿಸಿದ್ದಾರೆ. ಜಿಲ್ಲೆಯಲ್ಲಿರುವ ಕೆರೆಗಳನ್ನು ಬಳಕೆದಾರರ ಸಂಘದ ಮೂಲಕ ಅಭಿವೃದ್ಧಿಪಡಿಸಲು ಸರ್ಕಾರ ಮುಂದಾಗಿರುವುದು ಸ್ವಾಗತಾರ್ಹವಾಗಿದ್ದು, ರಾಯಚೂರು ಜಿಲ್ಲೆಯಲ್ಲಿ 246 ಕೆರೆಗಳಿದ್ದು 175 ಜಿಲ್ಲಾ ಪಂಚಾಯಿತಿ ಹಾಗೂ ಸಣ್ಣ ನೀರಾವರಿ ಇಲಾಖೆಯಡಿಯಲ್ಲಿ 81 ಕೆರೆಗಳಿವೆ. ಗ್ರಾಮ ಪಂಚಾಯಿತಿಗಳಲ್ಲಿ ಆಯಾ ಕೆರೆಗಳ ಮೇಲುಸ್ತುವಾರಿ ಉಪಸಮಿತಿಗಳಿವೆ. ಆದರೆ ಸಮರ್ಪಕ ನಿರ್ವಹಣೆ ಸಾಧ್ಯವಾಗುತ್ತಿಲ್ಲ. ಅನೇಕ ಕೆರೆಗಳು ಒತ್ತುವರಿಯಾಗಿದ್ದು ಮತ್ತೆ ಕೆಲವರು ಕೆರೆ ಸರ್ಕಾರದ ಹೆಸರಿನಲ್ಲಿದ್ದರೂ ಖಾಸಗಿಯವರ ನಿರ್ವಹಣೆಯಲ್ಲಿವೆ. ಕೂಡಲೇ ಎಲ್ಲ ಕೆರೆಗಳ ಬಳಕೆದಾರರ ಸಂಘ ರಚಿಸಿ ನಿರ್ವಹಣೆಗೆ ಯೋಜನೆ ರೂಪಿಸಬೇಕು ಮತ್ತು ಕೆರೆ ತುಂಬುವ ಯೋಜನೆಗೆ ಜಿಲ್ಲೆಗೆ ಸಾವಿರಾರು ಕೋಟಿ ರೂಪಾಯಿ ಅನುದಾನ ಬಂದಿದ್ದರೂ ಕೆರೆಗಳನ್ನು ಭರ್ತಿ ಮಾಡುವ ಕೆಲಸ ನಡೆದಿಲ್ಲ ಎಂದು ಆರೋಪಿಸಿದರು. ಈಗ ಪ್ರಸ್ತುತ ಕರ್ನಾಟಕ ಸರ್ಕಾರವು ಒಂದು ಹೆಜ್ಜೆ ಮುಂದೆ ಇಟ್ಟು ಈ ಏನದಲ್ಲ ಒಂದು ಕೆರೆ ಅಭಿವೃದ್ಧಿ ಮಾಡಲಿಕ್ಕೆ ಏನದಲ್ಲ ಮುಂದೆ ಬಂದಿದೆ. ಅದಕ್ಕೆ 2023-24 ಸಾಲಿನ ಆಯವ್ಯಯ ಭಾಷಣದ ಖಂಡಿಕೆ 85ರಲ್ಲಿ ಕೆರೆ ಸುತ್ತ ಜೀವ ಪರಿಸರವನ್ನು ಉಳಿಸಿಕೊಂಡು ಅವುಗಳ ಪುನರ್ಜೀವನಗೊಳಿಸಕ್ಕಾಗಿ ಕೆರೆಗಳ ಬಳಕೆದಾರರ ಸಂಘವನ್ನು ಬಲಿಷ್ಠಗೊಳಿಸಿ ಕೆರೆ ಅಭಿವೃದ್ಧಿಗೆ ಪಾಲುದಾರರನ್ನು ಮಾಡಿ ಜಲ ಬಳಕೆಗೆ ಮಾಡುವ ಅರ್ಥಪೂರ್ಣ ಕ್ರಿಯಾಯೋಜನೆ ಎಂದು ಘೋಷಿಸಲಾಗಿದೆ. ಇವತ್ತು ನಮ್ಮ ರಾಯಚೂರು ಜಿಲ್ಲಾ ಒಕ್ಕೂಟದಿಂದ ಸಭೆ ಮಾಡ್ತಾ ಆ ವಿಚಾರದಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಸುಮಾರು 246 ಕೆರೆಗಳಿದ್ದು ಅವುಗಳಲ್ಲಿ 175 ಜಿಲ್ಲಾ ಪಂಚಾಯಿತಿ ಕೆರೆಗಳು ಮತ್ತು 81 ಸಣ್ಣ ನೀರಾವರಿ ಕೆರೆಗಳು ರಾಯಚೂರಲ್ಲಿ ಇರುತ್ತವೆ. ಈ ಸಂದರ್ಭದಲ್ಲಿ ಆಂಜನೇಯ ಕೊಂಬಿನ್, ಬೂದಯ್ಯ ಸ್ವಾಮಿ, ವೆಂಕಟೇಶ್ ಪಾಟೀಲ್, ಸುದರ್ಶನ್ ರೆಡ್ಡಿ ಉಪಸ್ಥಿತರಿದ್ದರು.